ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವೀಡಿಯೋ ತುಂಬ ಸಿಂಪಲ್, ಮತ್ತು ಏನೇ ಡೌಟ್ಸ್ ಇದ್ರೆ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಕ್ಲಾರಿಫೈ ಮಾಡಿದ್ದೀನಿ. ಅಂದರೆ ಲಾಸ್ಟ್ ನಿಮ್ಮ ಒಂದು SSP ಸ್ಕಾಲರ್ಶಿಪ್ ವೀಡಿಯೋದಲ್ಲಿ ಬಂದಿರುವಂತಹ ಕಮೆಂಟ್ ಸೆಕ್ಷನಲ್ಲಿ ಸುಮಾರಷ್ಟು ಡೌಟ್ಸ್ಗಳಿದ್ದು ಮತ್ತು ಸುಮಾರಷ್ಟು ಗೊಂದಲಗಳಿದ್ದು, ಅದನ್ನು ಈ ಒಂದು ವೀಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡಿದ್ದೀನಿ. ಸೊ ಸುಮಾರಷ್ಟು ಜನ ಕೇಳ್ತಾ ಇದ್ರು SSP ಸ್ಕಾಲರ್ಶಿಪ್ಗೆ ಡೇಟ್ ಏನಾದರೂ ಎಕ್ಸ್ಟೆಂಡ್ ಆಗುತ್ತಾ ಅಂತ. ಸೊ ಇಲ್ಲ, SSP ಸ್ಕಾಲರ್ಶಿಪ್ಗೆ ಯಾವುದೇ ರೀತಿ ಡೇಟನ್ನು ಇಲ್ಲಿ ಎಕ್ಸ್ಟೆಂಡ್ ಅವರು ಮಾಡಿಲ್ಲ. ಸೊ ಅಂತಂದರೆ ನೋಡ್ಬೋದು ನೀವು ಇಲ್ಲಿ. ಸೊ SSP ಸ್ಕಾಲರ್ಶಿಪ್ ಡೇಟ್ ಎಕ್ಸ್ಟೆಂಡ್ ಆಗಿಲ್ಲ. ಇಫ್ ಇನ್ ಕೇಸ್ SSP ಸ್ಕಾಲರ್ಶಿಪ್ ಡೇಟ್ ಏನಾದರೂ ಎಕ್ಸ್ಟೆಂಡ್ ಆಗೋ ಹಾಗಿದ್ರೆ ಇವಾಗ ಆಲ್ರೆಡಿ ಒಂದು 2-3 ಡೇಸ್ ಮೊದಲೇ ನಮಗೆ ನೋಟಿಸ್ ಬರ್ತಾ ಇದೆ. ಅಂದರೆ ವೆಬ್ಸೈಟಲ್ಲಿ ನೋಟಿಸನ್ನು ಪ್ರಕಟಣೆ ಮಾಡ್ತಾ ಇದ್ರು. ಸೊ ಅದನ್ನು ಮಾಡಿದ ನಂತರ ನಮಗೆ ಡೇಟ್ ಎಕ್ಸ್ಟೆಂಡ್ ಆಗಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತು. ಸೊ ಇವಾಗ ಏನಾಗ್ತದೆ ಅಂದರೆ, ಇಫ್ ಇನ್ ಕೇಸ್ ನೀವೇನಾದರೂ SSPಯಲ್ಲಿ ಸ್ಕಾಲರ್ಶಿಪ್ಗಾಗಿ ಖಾತೆಯನ್ನು ಸೃಜಿಸಿ ಅಂತಂದರೆ, ನೀವೇನಾದರೂ ಅಕೌಂಟನ್ನು ಕ್ರಿಯೇಟ್ ಮಾಡಿ SSP ಯೂಸರ್ ಐಡಿ ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ನಿಮ್ಮ ಒಂದು ಫಸ್ಟ್ ಸ್ಟೆಪ್ಪನ್ನು ಮುಗಿಸಿದ್ರೆ, ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೊ ಇವಾಗ ಡೇಟ್ ಏನೋ ಮುಗಿದು ಹೋಗಿದೆ. ಸೊ ನೀವು ನೋಡ್ಬೋದು ಇಲ್ಲಿ ನಿಮ್ಮೊಂದು SSP ಸ್ಕಾಲರ್ಶಿಪ್ಗೆ ನೀವು ಇವಾಗ ಫಸ್ಟ್ ಸ್ಟೆಪ್ಪನ್ನು ಹಾಕಿದ್ರ, ಬಟ್ ನಿಮ್ಮೊಂದು ಸೆಕೆಂಡ್ ಸ್ಟೆಪ್ ಮತ್ತು ಥರ್ಡ್, ಫೋರ್ತ್ ಈ ರೀತಿ ನಿಮ್ಮೊಂದು ಉಳಿದ ಸ್ಟೆಪ್ಗಳು ಇನ್ನೂ ಬಾಕಿ ಇದ್ದಾವೆ. ಸೊ ನೀವೇನಾದರೂ ಸೆಕೆಂಡ್ ಸ್ಟೆಪ್ಗೆ ಇಫ್ ಇನ್ ಕೇಸ್ ನೀವು ಅಪ್ಲೈ ಮಾಡ್ತೀರಾ ಅಂತಂದರೆ, ಹೌದು, ನೀವು ಸೆಕೆಂಡ್ ಸ್ಟೆಪ್ಗೆ ಅಪ್ಲೈ ಮಾಡಲಿಕ್ಕೆ ನೀವು ಎಲಿಜಿಬಲ್ ಇರ್ತೀರಾ. ಬಿಕಾಸ್ ನೀವು ಆಲ್ರೆಡಿ SSPಯಲ್ಲಿ ನಿಮ್ಮೊಂದು ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮೊಂದು ಸ್ಕಾಲರ್ಶಿಪ್ ಡೀಟೇಲ್ನ ಫಿಲ್ ಮಾಡಿರೋ ಕಾರಣದಿಂದ ನಿಮ್ಮೊಂದು ಸ್ಕಾಲರ್ಶಿಪ್ ಎಕ್ಸೆಪ್ಟ್ ಆಗುತ್ತೆ. ಬಟ್ ಏನಾಗುತ್ತೆ ಅಂತಂದರೆ, ನೀವು ಇವಾಗ ನೋಡ್ಬೋದು SSPಯಲ್ಲಿ ನಿಮಗೆ ಮೇನ್ಲಿ ಒಂದು 6 to 7 ಕ್ಯಾಟಗರಿ ಸ್ಕಾಲರ್ಶಿಪ್ಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳೋದಾದರೆ, SSPಯಲ್ಲಿ ನಿಮಗೆ ನೋಡ್ಬೋದು, ನೀವು ಫೀ ರಿಸಂಬಿಸ್ಮೆಂಟ್ ಸ್ಕಾಲರ್ಶಿಪ್ಪನ್ನು ಪಡಿತೀರಾ, ಮತ್ತು ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ಪನ್ನು ಪಡಿತೀರಾ. ಅದಾದ ಮೇಲೆ ನಿಮಗೆ ಲೇಬರ್ ಸ್ಕಾಲರ್ಶಿಪ್ ಕೂಡ SSP ಥ್ರೂ ಬರುತ್ತೆ. ಅದಾದಮೇಲೆ ನಿಮಗೆ ಲಾಸ್ಟ್ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಇದೆಲ್ಲವೂ ಕೂಡ ಬರ್ತಾಯಿತ್ತು. ಇದೆಲ್ಲವೂ ಕೂಡ ಇನ್ನು ಮೀನುಗಾರಿಕೆಯವರಿಗೆ, ಹೈನುಗಾರಿಕೆ, ಈ ರೀತಿ ಸುಮಾರಷ್ಟು ಸ್ಕಾಲರ್ಶಿಪ್ಗಳು ಡಿವೈಡ್ ಆಗಿಬಿಟ್ಟು SSP ಥ್ರೂನೇ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದು ಸೇರುತ್ತೆ. ಇನ್ನು PM ಯಶಸ್ವಿನಿ ಸ್ಕಾಲರ್ಶಿಪ್ ಅಂತಲೂ ಕೂಡ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಬರುತ್ತೆ. ಆ್ಯಂಡ್ ಇವಾಗ ಏನಾಗಿದೆ ಅಂತಂದರೆ, NSPಯಿಂದ ಡೈರೆಕ್ಟ್ ODR ಫೆಚ್ ಆಗಿಬಿಟ್ಟು NSP ಸ್ಕಾಲರ್ಶಿಪ್ ಕೂಡ ನಿಮಗೆ ಥ್ರೂ SSPಯಿಂದ ಬರೋದಾಗಿದೆ. ಸೊ ಈ ರೀತಿ ಇರೋದ್ರಿಂದ ಏನಾಗುತ್ತೆ ಅಂದರೆ, ನೀವು ನಿಮ್ಮ ಒಂದು ಡೇಟ್ ಮುಗಿದಿದ್ರು ಕೂಡ ನೀವೇನಾದರೂ SSPಯಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ಫಸ್ಟ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡಿದರೆ, ಬೈ ಫಾಲ್ಟ್ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಉಳಿದ ಸ್ಟೆಪ್ಪನ್ನು ಕೂಡ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕಂತಂದರೆ ಇಫ್ ಇನ್ ಕೇಸ್ ನೀವು ಫೀ ರಿಸಂಬಿಸ್ಮೆಂಟ್ ಮತ್ತು ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಿಡೇಷನ್ಗೆ ನೀವು ಎಲಿಜಿಬಲ್ ಆಗದೇ ಇದ್ರೂ ಕೂಡ ಇನ್ನು ಉಳಿದ ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಇದ್ರಿಪ್ಪ ಅಂದರೆ ಅದು ಆಟೋಮೆಟಿಕ್ ಫಚ್ ಆಗಿಬಿಟ್ಟು ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಇಲ್ಲಿ ಬರುತ್ತೆ. ಸೊ ಇದು ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಒಂದು ಡೌಟ್ ಇತ್ತು. ಅಂದರೆ ನಾವು ಇವಾಗ ಆಲ್ರೆಡಿ ಒಂದು ಫಸ್ಟ್ ಸ್ಟೆಪ್ ಹಾಕಿದ್ದೀವಿ, ಸೆಕೆಂಡ್ ಸ್ಟೆಪ್ ಏನಕ್ಕೆ ಹಾಕಿಲ್ಲ ಅಂದರೆ, ರೀಸನ್ ಬಂದ್ಬಿಟ್ಟು ಅವರ ಒಂದು ರಿಸಲ್ಟ್ ಅಂದರೆ, ಫಾರ್ ಎಕ್ಸಾಂಪಲ್ ಅವರು ಫಸ್ಟ್ ಇಯರ್ ಇರ್ತಾರೆ, ಅವರ ಸೆಕೆಂಡ್ ಇಯರ್ ರಿಸಲ್ಟ್ ಲೇಟಾಗಿ ಹೆಲ್ಡ್ ಆಗುತ್ತೆ. ಸೊ ಫಸ್ಟ್ ಇಯರ್ ರಿಸಲ್ಟ್ ಇಲ್ಲದೆ ಸೆಕೆಂಡ್ ಇಯರ್ ಡೀಟೇಲ್ಸ್ನ ಅಪ್ಡೇಟ್ ಮಾಡೋಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿರಲಿಲ್ಲ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನಾಗ್ತದೆ, ಬೈ ಚಾನ್ಸ್ ಫಸ್ಟ್ ಸೆಮ್ಮಲ್ಲಿ ನಾವು 1-2 ಸಬ್ಜೆಕ್ಟ್ ಲ್ಯಾಗ್ ಆಗಿರೋದ್ರಿಂದ ಸೊ ಅದನ್ನು ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಅಬೌವ್ 60 ಮಾಡ್ಕೊಂಡ್ಬಿಟ್ಟು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೂ ಕೂಡ ಇಲ್ಲಿ ಟೈಮ್ ಆಗುತ್ತೆ. ಸೊ ಈ ರೀತಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಏನಾಗಿತ್ತು ಅಂದರೆ, ಇದರಲ್ಲಿ ಸ್ವಲ್ಪ ಪ್ರಾಬ್ಲಮ್ಸನ್ನು ಅಲ್ಲಿ ಫೇಸ್ ಮಾಡ್ತಾಯಿದ್ರು. ಸೊ ಇದಕ್ಕೆ ನಿಮ್ಮ ಸೊಲ್ಯೂಷನ್ ಇಷ್ಟೇ, ನೀವು ಇಫ್ ಇನ್ ಕೇಸ್ ನೀವು ಫಸ್ಟ್ ಸ್ಟೆಪ್ಪಲ್ಲಿ ಆಲ್ರೆಡಿ ಅಪ್ಲೈ ಮಾಡಿದರೆ, ಸೊ ಬೆಸ್ಟ್ ನೀವು ಸೆಕೆಂಡ್ ಮತ್ತು ಥರ್ಡ್ ಸ್ಟೆಪ್ಪನ್ನು ಹೋಗ್ಬಿಟ್ಟು ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನು ಇದು ಉಳಿದ ನಂತರ ಇನ್ನೂ ವಿದ್ಯಾರ್ಥಿಗಳಿಗೆ ಏನು ಡೌಟ್ ಇತ್ತು ಅಂದರೆ, ಸೊ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಏನಾಗಿತ್ತು ಅಂದರೆ, ಇವಾಗ ಸ್ಕಾಲರ್ಶಿಪ್ ನಾವು ಲಾಗಿನ್ ಆದ ನಂತರ ನಮ್ಮೊಂದು ಸ್ಕಾಲರ್ಶಿಪ್ಪಲ್ಲಿ ಏನು ತೋರಿಸ್ತಾ ಇದೆ ಅಂತಂದರೆ, ಎಲ್ಲವೂ ಕೂಡ ಅವೇಟೆಡ್ ಅಂತಲೇ ಇದೆ. ಏನು ಮಾಡೋದು ಅವೇಟೆಡ್ ಅಂತ ಇದ್ದರೆ? ಸೊ ಅವೇಟೆಡ್ ಅಂತ ಇದ್ದರೆ ಅದು ನಿಮ್ಮ ಫಾಲ್ಟ್ ಆಗಲಿ, ನಿಮ್ಮ ಒಂದು ಸ್ಕಾಲರ್ಶಿಪ್ ಕೊಡೋ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ SSP ಸ್ಕಾಲರ್ಶಿಪ್ ಪೋರ್ಟಲ್ ಅವರ ಒಂದು ಯಾವುದೇ ರೀತಿ ಪ್ರಾಬ್ಲಮ್ ಅಲ್ಲ, ಅದು ಬಂದುಬಿಟ್ಟು ಅಪ್ಡೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್ ಮತ್ತು ಅಪ್ಲಿಕೇಶನ್ ಅಪ್ರೂವ್ಡ್ ಸ್ಟೇಟಸಲ್ಲಿ ನೋನು ಅಂತ ಇರುತ್ತೆ ಮೊದಲಿಗೆ. ಸೊ ಅದು ನೋನು ಯಾವಾಗ ಅವರು ವೆರಿಫೈ ಮಾಡಿದ ನಂತರ SS ಆಗುತ್ತಲ್ವ, ಸೊ ಅದೇ ರೀತಿ ಅಲ್ಲಿ ಅವೇಟೆಡ್ ಅಂತ ಇದೆ ಅಂದರೆ ನಿಮ್ಮ ಒಂದು ಡೀಟೇಲನ್ನು ಇನ್ನು ನಾವು ಫೆಚ್ ಮಾಡಲಿಕ್ಕೆ ಟೈಮ್ ಇದೆ, ಅಲ್ಲಿ ನಾವು ವೇಟ್ ಮಾಡ್ತಾ ಇದ್ದೀವಿ ಅಂತ ಒಂದು ಜಸ್ಟ್ ಸಿನಾರಿಯೋನ ಅವರಲ್ಲಿ ಕೊಡ್ತಾರೆ. ಸೊ ಅದು ಬಿಟ್ಟು ಏನೋ ಅಲ್ಲಿ ನಿಮ್ಮ ಪ್ರಾಬ್ಲಮ್ ಇಲ್ಲ. ಸುಮಾರು ಜನ ಫುಲ್ ಗಾಬರಿ ಆಗಿಬಿಟ್ಟಿದ್ದಾರೆ, ಅಂದರೆ ನಮಗೆ ಅವೇಟೆಡ್ ಅಂತ ಬರ್ತಾ ಇದೆ, ಏನು ಮಾಡೋದು ಅಂತ. ಅವೇಟೆಡ್ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಇಫ್ ಇನ್ ಕೇಸ್ DDO ಅಪ್ರೂವ್ಡ್ ಸ್ಟೇಟಸಲ್ಲಿ ರಿಜೆಕ್ಟೆಡ್ ಅಂತ ಇದ್ದರೆ, DDO ಅಪ್ರೂವ್ಡ್ ಸ್ಟೇಟಸಲ್ಲಿ ಆ್ಯಂಡ್ ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸಲ್ಲಿ ಡ್ಯೂ ಟು ಆಧಾರ್ ಬಯೋಮೆಟ್ರಿಕ್ KYC ಪ್ರಾಬ್ಲಮಿಂದ ನಿಮ್ಮೊಂದು ಆರ್ಡರ್ ಕಾಪಿ ಜನರೇಟ್ ಆಗೇ ಇಲ್ಲ, ಈ ರೀತಿ ಸುಮಾರಷ್ಟು ವಿದ್ಯಾರ್ಥಿಗಳಿಗೂ ಕೂಡ ಬರ್ತಾ ಇದೆ. ಈ ರೀತಿ ಬರೋದ್ರಿಂದ, ಹೌದು, ಈ ರೀತಿ ಬರೋದ್ರಿಂದ 100% ಅದು ನಿಮಗೆ ಎಲ್ಲಾದರೂ ಪ್ರಾಬ್ಲಮ್ ಆಗಬಹುದು. ಆ ರೀತಿ ಇತ್ತಪ್ಪ ಅಂತಂದರೆ ನಿಮ್ಮೊಂದು ಸ್ಕಾಲರ್ಶಿಪ್ ಅಪ್ರೂವ್ಡ್ ಆಗಿ ಸ್ಯಾಂಕ್ಷನ್ ಆಗೋ ಟೈಮಲ್ಲಿ ಕೂಡ ಪ್ರಾಬ್ಲಮ್ ಆಗ್ಬೋದು. ಆ ರೀತಿ ಇತ್ತಪ್ಪ ಅಂದರೆ ಅದನ್ನು ಕೂಡ ನೀವು ಕಮೆಂಟ್ ಮಾಡಿ. ಆ್ಯಂಡ್ ಇವಾಗ ಆಲ್ರೆಡಿ ನಾನು ನಿಮಗೆ ಫಸ್ಟೇ ಹೇಳಿದ್ದೆ,
ಫೆಬ್ರವರಿ ಎಂಡ್ ಒಳಗಡೆ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಅಂತ. ಸೊ ನನಗೆ ನಿನ್ನೆ ಒಂದು ಸ್ಕಾಲರ್ಶಿಪ್ ಕಮೆಂಟ್ ಸೆಕ್ಷನಲ್ಲಿ ನೋಡೋದಾದರೆ ಸುಮಾರಷ್ಟು ವಿದ್ಯಾರ್ಥಿಗಳೇನೆಂದರೆ ನಮಗೆ 8,000 ಕ್ರೆಡಿಟ್ ಆಗಿದೆ, ನಮಗೆ 3,600 ಕ್ರೆಡಿಟ್ ಆಗಿದೆ. ನಮಗೆ ಅಂದರೆ ರೀಸೆಂಟ್ಲಿ ಅವರು ಹಾಕಿರೋ ಡೇಟ್ ಪ್ರಕಾರ 17ಗೆ, ನಮಗೆ 16ಗೆ ಆಗಿದೆ, ನಮಗೆ ಫೆಬ್ 7ಕ್ಕೆ ಆಗಿದೆ. ಈ ರೀತಿ ಸುಮಾರಷ್ಟು ಕಮೆಂಟ್ಸ್ಗಳು ಬಂದಿತ್ತು. ಸೊ ಅದನ್ನು ನಾನು ಅವರಿಗೆ ರಿಪ್ಲೈ ಮಾಡಿ ಕೇಳಿದಾಗ ಹೌದು ಅವರಿಗೆ ಜೆನ್ಯೂನ್ ಆಗಿ ಈ ತಿಂಗಳಲ್ಲಿ ಸ್ಕಾಲರ್ಶಿಪ್ ಬರ್ತಾ ಇದೆ. ಸೊ ಸ್ಕಾಲರ್ಶಿಪ್ಪನ್ನು ಯಾವ ರೀತಿ ಪ್ರೊಸೀಡ್ ಮಾಡ್ತಾ ಇದ್ದಾರೆ ಅಂದರೆ, ಸೊ ಫಸ್ಟ್ ಅವರು PU ವಿದ್ಯಾರ್ಥಿಗಳನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ. ಅಂದರೆ ಡಿಪಾರ್ಟ್ಮೆಂಟ್ ಅಂಡರ್ ವೈಸ್ ಕ್ರಿಯೇಟ್ ಮಾಡ್ತಾರೆ, ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಬೋರ್ಡ್ ಅಂತ ಇದೆಯಲ್ಲ. ಸೊ ಅವರಿಗೆ ಇವಾಗ ಆಲ್ಮೋಸ್ಟ್ ನನ್ನ ಪ್ರಕಾರ 99.9% PU ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕ್ರೆಡಿಟ್ ಆಗಿದೆ. ಇಫ್ ಇನ್ ಕೇಸ್ ನೀವು PU ವಿದ್ಯಾರ್ಥಿಗಳಾಗಿ ನಿಮಗೆ ಸ್ಕಾಲರ್ಶಿಪ್ ಏನಾದರೂ ಕ್ರೆಡಿಟ್ ಆಗಿಲ್ಲ ಅಂದರೆ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ PU ಸ್ಟೂಡೆಂಟ್ ಆಗಿಬಿಟ್ಟು ಸ್ಕಾಲರ್ಶಿಪ್ ಇನ್ನೂ ಕ್ರೆಡಿಟ್ ಆಗಿಲ್ಲ ಅಂತ. ಸೊ ಅದನ್ನು ನಾವು ವೆರಿಫೈ ಮಾಡಿಬಿಟ್ಟು ಮತ್ತೆ ನಿಮಗೆ ಅದರ ಬಗ್ಗೆ ಏನಾದರೂ ಪ್ರಾಬ್ಲಮ್ ಇದ್ರನ್ನ ನಾನು ನಿಮಗೆ ಹೇಳೋ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಕೇಳ್ತಾ ಇದ್ದೀನಿ ನಮ್ಮೊಂದು ಸ್ಟೇಟಸನ್ನು ನಮಗೆ ತೋರಿಸಬೇಕು, ನಿಮ್ಮದೇನಾದರೂ ವಾಟ್ಸಪ್ ಗ್ರೂಪ್ ಇದೆ ಏನು. ಸೊ ಬೆಟರ್ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಇಮೇಲ್ ID ಇದೆ. ಸೊ ಆ ಇಮೇಲ್ ಐಡಿಗೆ ನೀವು ನಿಮ್ಮೊಂದು ಸ್ಟೇಟಸನ್ನು ನೀವು ಶೇರ್ ಮಾಡಿ, ಅದನ್ನು ನಾನು ನೋಡಿಬಿಟ್ಟು ನಿಮಗೆ ಏನಾದರೂ ನಿಮ್ಮ ಒಂದು SSPL ಪ್ರಾಬ್ಲಮ್ ಇದೆಯಾ, ಏನು ಮಾಡಬೇಕು ಅನ್ನೋದಕ್ಕೆ ನಿಮಗೆ ಜಸ್ಟ್ ನಾನೊಂದು ಕ್ಲಾರಿಟಿಯನ್ನು ಕೊಡ್ತೀನಿ. ಸೊ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಇವಾಗ ಫೆಬ್ 28 ಒಳಗಡೆ ಸ್ಕಾಲರ್ಶಿಪ್ 100% ಕ್ರೆಡಿಟ್ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ಸ್ಕಾಲರ್ಶಿಪ್ ಸ್ಟೇಟಸಲ್ಲಿ 24-25 ಸ್ಕಾಲರ್ಶಿಪ್ ಇನ್ನೂ ಕೂಡ ಪ್ರೊಸೀಡ್ ಆಗಿಲ್ಲ. ಬಟ್ 25-26 ಸ್ಕಾಲರ್ಶಿಪ್ ಬಂದುಬಿಟ್ಟು ಪ್ರೊಸೀಡ್ ಆಗಿದೆ. ಸೊ ಏನಕ್ಕೆ ಅಂತಂದರೆ 25-26 ಇವರು ಮಾರ್ಚ್ ಒಳಗಡೆ ನಿಮಗೆ ಅಮೌಂಟನ್ನು ಕ್ಲಿಯರ್ ಮಾಡಬೇಕು ಅನ್ನೋದೊಂದು ಆರ್ಡರ್ ಆಗಿರೋದ್ರಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ ಫಸ್ಟ್ ನಿಮಗೆ ಅವರು 25-26 ಸ್ಕಾಲರ್ಶಿಪ್ಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಇನ್ನು ಮತ್ತೆ 24-25 ಏನು ಕತ್ತಿ ಅನ್ನೋದಾದರೆ 24-25 ಸ್ಕಾಲರ್ಶಿಪ್ಪು ಕೂಡ ನಿಮಗೆ ಮಾರ್ಚ್ ಒಳಗಡೆ ಬರುತ್ತೆ. ಬಟ್ ನಿಮಗೇನಾದರೂ ಅಪ್ಲಿಕೇಶನ್ ವೆರಿಫೈಡ್ ಆಗಿ ಎಸ್ ಅಂತ ಬಂದು ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸಲ್ಲಿ ಎಸ್ ಇತ್ತಪ್ಪ ಅಂದರೆ ವರಿನೇ ಮಾಡ್ಕೋಬೇಡಿ, ಆ ಒಂದು ಸ್ಕಾಲರ್ಶಿಪ್ ಅಮೌಂಟ್ 100% ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ DBTಯಲ್ಲಿ ಅಪ್ರೂವ್ಡ್ ಆಗಿಬಿಟ್ಟು ನಿಮ್ಮ ಒಂದು ಅಕೌಂಟಿಗೆ 100% ಬಂದು ಕ್ರೆಡಿಟ್ ಆಗುತ್ತೆ. ಸೊ ಇದನ್ನು ಹೊರತುಪಡಿಸಿ ನಿಮಗೇನಾದರೂ SSPಯಲ್ಲಿ ಡೌಟ್ಸ್ ಇದೆಯಾ? ಆ್ಯಂಡ್ ದೆನ್ ಒಂದು ಡೌಟ್ ಸುಮಾರಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಈ ಫುಡ್ ಆ್ಯಂಡ್ ಅಕಾಮಿಡೇಷನ್ಗೆ ಹೇಗೆ ನಾವು ಅಪ್ಲೈ ಮಾಡಬೇಕು? ನಾವು ಕೂಡ ಸೊ ಇಫ್ ಇನ್ ಕೇಸ್ ನಿಮ್ಮದೇನಾದರೂ ಹಾಸ್ಟೆಲ್ ಅಲಾಟ್ ಆಗಿತ್ತಪ್ಪ ಅಂದರೆ ನೀವು ಏನಾದರೂ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್, ಈ ರೀತಿ ಯಾವುದಾದ್ರೂ ಡಿಪಾರ್ಟ್ಮೆಂಟ್ಗಳ ಅಂಡರ್ ನೀವೇನಾದರೂ ಸ್ಕಾಲರ್ಶಿಪ್ಗಳನ್ನು ಅಂದರೆ ಹಾಸ್ಟೆಲ್ಗೆ ಅಪ್ಲೈ ಮಾಡಿ ಹಾಸ್ಟೆಲ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಸ್ಕಾಲರ್ಶಿಪ್ಪನ್ನು ಪಡಿಬೇಕು ಅನ್ನೋದಿತ್ತಂದರೆ ಫುಡ್ ಆ್ಯಂಡ್ ಅಕಾಮಿಡೇಷನ್ಗೆ, ಸೊ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಏನಾಗಿರುತ್ತೆ ಅಂದರೆ ಅಪ್ಲಿಕೇಶನ್ ಬಂದುಬಿಟ್ಟು ಗೌರ್ಮೆಂಟಿಂದನೇ ಅದು ಏನಾಗಿರಬಾರ್ದು, ಅಲಾಟ್ಮೆಂಟ್ ಆಗಿರಬಾರ್ದು ಹಾಸ್ಟೆಲ್. ಆ್ಯಂಡ್ ಇಫ್ ಇನ್ ಕೇಸ್ ನೀವು ಹಾಸ್ಟೆಲ್ ಅಲಾಟ್ ಆಗಿ ನೀವೇನಾದರೂ ಕ್ಯಾನ್ಸಲ್ ಮಾಡಿಸಿದೆ ಅಂದರೆ ಅಂಥ ವಿದ್ಯಾರ್ಥಿಗಳಿಗೆ ಸುಮಾರಷ್ಟು ಸ್ಕಾಲರ್ಶಿಪ್ಗಳು ಬಂದಿಲ್ಲ, ನಾನು ಅದನ್ನು ನೋಡಿಲ್ಲ. ಸೊ ಆ್ಯಂಡ್ ದೆನ್ ಮತ್ತೆ ಏನಂತಂದರೆ ನಿಮಗೇನಾದರೂ ಇಫ್ ಇನ್ ಕೇಸ್ ಹಾಸ್ಟೆಲ್ಗಳು ಅಲಾಟ್ ಆಯ್ತಪ್ಪ ಅಂದರೆ ಅಂಥವ್ರಿಗೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಬರೋದಿಲ್ಲ. ಸೊ ನೀವು ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ಗೆ ನಿಮ್ಮ ಒಂದು ಸ್ಟೆಪ್ 3ಯಲ್ಲಿ ಈ ಅಟೆಸ್ಟೇಷನ್ ಇರುತ್ತಲ್ವ, ಅಲ್ಲಿ ಹೋಗಿಬಿಟ್ಟು ನಿಮ್ಮ ಒಂದು ಈ ಅಟೆಸ್ಟೇಷನ್ಗೆ ಮೊದಲು ನಿಮ್ಮೊಂದು ಸ್ಕಾಲರ್ಶಿಪ್ಪಲ್ಲಿ ಹಾಕುವಾಗ ಸ್ಟೂಡೆಂಟ್ ಲಾಗಿನಲ್ಲಿ ನಿಮ್ಮೊಂದು ಡೀಟೇಲ್ಸ್ನ, ಹಾಸ್ಟೆಲ್ ಡೀಟೇಲ್ಸ್ ಮತ್ತು ನಿಮ್ಮೊಂದು ಬೇಸಿಕ್ ಡೀಟೇಲ್ಸನ್ನು ಫಿಲ್ ಮಾಡಿ ಆ ಒಂದು ಅಟೆಸ್ಟೇಷನ್ ಫಾರ್ಮ್ ನಂಬರ್ನ ಇಲ್ಲಿ ಅಪ್ಡೇಟ್ ಮಾಡಿದರೆ ನಿಮಗೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕಾಲರ್ಶಿಪ್ ಕೂಡ 100% ಬರುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಈ ಒಂದು ಸ್ಕಾಲರ್ಶಿಪ್ ವಿಡಿಯೋ ಅಂಡರ್ ನೀವು ಈ ಒಂದು ಸ್ಕಾಲರ್ಶಿಪ್ ವಿಡಿಯೋನ ನಿಮಗೆ ಇಲ್ಲಿ ಅಂದರೆ ರಿಕ್ವೈರ್ ಇರುವಂಥ ಸ್ಟೂಡೆಂಟ್ಸ್ಗೆ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಮತ್ತೆ ಸಿಗೋಣ ಮುಂದೆ ನೋಡೋದಿಲ್ಲ. ಥ್ಯಾಂಕ್ ಯು.